ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೇ ಬರುವ ಜೂನ್ 2ರಿಂದ ಪಾಂಚಜನ್ಯ IAS ನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಸಕ್ತಿ ಇರುವವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ ಅನ್ನ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕನ್ನಡ ಹಾಗೂ ಇಂಗ್ಲಿಷ್ ಎರಡನಲ್ಲೂ ಕೋಚಿಂಗ್ ಇರುತ್ತೆ. ಮತ್ತೆ ಉತ್ತಮ ಗುಣಮಟ್ಟದ ನೋಟ್ಸ್, ಕೋಚಿಂಗ್ ಎಲ್ಲ ಲಭ್ಯ ಇರುತ್ತೆ. ಇದರ ಬಗ್ಗೆ ಮಾಹಿತಿ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಇವತ್ತಿನ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ಮೇಜರ್ ಸೆಟ್ ಬ್ಯಾಕ್ ಫಾರ್ ಟ್ರಂಪ್ ಆಸ್ US ಕೋರ್ಟ್ ಬ್ಲಾಕ್ಸ್ ಟ್ಯಾರಿಫ್ಸ್. ಈ ವಾರ ಮೊದಲಿನ ರೀತಿಯಲ್ಲಿ ನಾವು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ವಾರದಿಂದ ಜೂನ್ 2ರಿಂದ ಹೊಸ ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ನಲ್ವ ನಿನ್ನೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಇವತ್ತು ಸಹ ತಿಳಿಸಬಹುದು ನೀವು. ಮೊದಲನೇ ವಿಷಯವನ್ನು ನೋಡಿದ್ರೆ, US ಕೋರ್ಟ್ ಬ್ಲಾಕ್ಸ್ ಟ್ರಂಪ್ಸ್ ಟ್ಯಾರಿಫ್ಸ್. US ಕೋರ್ಟ್ said President Trump didn't have unlimited power to put tariffs on imports. So many of the tariffs he announced were stopped. ಅಮೆರಿಕದ ನ್ಯಾಯಾಲಯ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈಗ ಟ್ರಂಪ್ ಅವರಿಗೆ ಹೇಗೆ ಬೇಕಾದ್ರೂ ಹಾಗೆ ಸುಂಕಗಳನ್ನ ವಿಧಿಸ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ಅವರ ಒಂದು ಸುಂಕಗಳ ಒಂದು ನೀತಿಯನ್ನ ತಡೆ ಹಿಡಿದಿದೆ ಅಲ್ಲಿನ ನ್ಯಾಯಾಲಯ. ಎಷ್ಟೋ ಘೋಷಿಸಿದ ಸುಂಕಗಳನ್ನ ನಿಲ್ಲಿಸಿದ್ದಾರೆ. ಈಗ ಇಂಡಿಯಾ ವಾಚಿಂಗ್ ದ ಸಿಚುವೇಶನ್. ದ ಇಂಡಿಯನ್ ಗವರ್ಮೆಂಟ್ ಇಸ್ ಚೆಕಿಂಗ್ ಹೌ ದಿಸ್ ಕೋರ್ಟ್ ಡಿಸಿಷನ್ ಮೈಟ್ ಅಫೆಕ್ಟ್ ಇಂಡಿಯಾ. ಈ ನ್ಯಾಯಾಲಯದ ತೀರ್ಪು ಭಾರತದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಅಂತ ಈಗ ಭಾರತ ನಿಧಾನವಾಗಿ ಅಬ್ಸರ್ವ್ ಮಾಡ್ತಾ ಇದೆ. ಅಂಡ್ ಸೆಡ್ ದಟ್ ಟಾಕ್ಸ್ ಫಾರ್ ಅ ಟ್ರೇಡ್ ಡೀಲ್ ವಿತ್ US ಆರ್ ಗೋಯಿಂಗ್ ವೆಲ್. ಅದರ ಜೊತೆ ಅಮೆರಿಕದ ಜೊತೆಗಿನ ವ್ಯಾಪಾರ ಒಪ್ಪಂದಗಳು, ಮಾತುಕತೆಗಳು ಚೆನ್ನಾಗಿ ನಡೀತಾ ಇದೆ ಅಂತ ನಮ್ಮ ಭಾರತ ಅಫಿಷಿಯಲ್ ಹೇಳ್ತಾ ಇದೆ. ಅದಾದ್ಮೇಲೆ ಮುಂದೆ, ಇಂಡಿಯಾ ಹೋಪ್ಸ್ US ವಿಲ್ ಕ್ಲಿಯರ್ ವೀಸಾಸ್ ಆನ್ ಮೆರಿಟ್. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಇಂಡಿಯಾ ವಾಂಟ್ಸ್ ಫೇರ್ ವೀಸಾ ಪ್ರೊಸೆಸ್. ಮುಖ್ಯವಾಗಿ ವೀಸಾ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಫೇರ್, ನ್ಯಾಯಯುತವಾದಂತಹ ಪ್ರಕ್ರಿಯೆ ಜಾರಿಗೊಳಿಸಿ ಅಂತ ಭಾರತ ಬಯಸ್ತಾ ಇದೆ. ಇಂಡಿಯಾ ಸೆಡ್ ಇಟ್ ರೆಸ್ಪೆಕ್ಟ್ ದಟ್ ಗಿವಿಂಗ್ ವೀಸಾಸ್ ಇಸ್ ದಿ US ಗವರ್ಮೆಂಟ್ ಡಿಸಿಷನ್. ಈಗ ವೀಸಾಗಳನ್ನ ನೀಡೋದು ಅಮೆರಿಕದ ಸರ್ಕಾರ, ಅದನ್ನು ನಾವು ಗೌರವಿಸ್ತೇವೆ ಅಂತ ಭಾರತ ಹೇಳ್ತಾ ಇದೆ. ಬಟ್ ಇಟ್ ಹೋಪ್ಸ್ ಇಂಡಿಯನ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ವೀಸಾಸ್ ಆನ್ ಮೆರಿಟ್ ಅಂಡ್ ಇನ್ ಟೈಮ್ ಟು ಅಟೆಂಡ್ ದರ್ US ಯೂನಿವರ್ಸಿಟೀಸ್. ಅದರ ಜೊತೆ ಅವರ ನಿರ್ಧಾರ ಅದು, ಅದನ್ನು ನಾವು ಗೌರವಿಸ್ತೇವೆ. ಅದರ ಜೊತೆ ಭಾರತೀಯ ವಿದ್ಯಾರ್ಥಿಗಳಿಗೆ ತಮ್ಮ ಅರ್ಹತೆಯ ಆಧಾರದ ಮೇಲೆ ವೀಸಾಗಳನ್ನು ನೀಡಬಹುದು ಮತ್ತೆ ಅವರಿಗೆ ಸಕಾಲದಲ್ಲಿ ವೀಸಾಗಳು ಸಿಗಬಹುದು ಅಂತ ಭಾರತ ಆಶಿಸ್ತಾ ಇದೆ. US ವೀಸಾ ಡಿಲೇ ಡ್ಯೂ ಟು ಎಕ್ಸ್ಟ್ರಾ ಚೆಕ್ಸ್. US ನವರು ಜಾಸ್ತಿ ಚೆಕ್ ಮಾಡ್ತಾ ಇದ್ದಾರೆ. ಮೊನ್ನೆ ನೀನು ನೋಡಿದ್ವಲ್ವಾ, US ಎಂಬಸೀಸ್ ಹ್ಯಾವ್ ಪಾಸ್ಡ್ ನ್ಯೂ ವೀಸಾ ಅಪಾಯಿಂಟ್ಮೆಂಟ್ಸ್ ಆಸ್ ದ ವೇಟ್ ಫಾರ್ ನ್ಯೂ ರೂಲ್ಸ್ ಅಬೌಟ್ ಚೆಕಿಂಗ್ ಅಪ್ಲಿಕೆಂಟ್ಸ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್. ಈಗ ಮೊದಲು ಬೇರೆ ಬೇರೆ ಪರಿಶೀಲನೆಗಳನ್ನ ಮಾಡ್ತಾ ಇದ್ರು. ಅದರ ಜೊತೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ನಿಲುವನ್ನ ಹೊಂದಿದ್ದಾರೆ, ಯಾವ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ, ಯಾವ ರೀತಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ, ಇದನ್ನು ಸಹ ಚೆಕ್ ಮಾಡ್ತಾ ಇದ್ದಾರೆ. ಹೀಗಾಗಿ ವೀಸಾವನ್ನ ಪಡ್ಕೊಳ್ಳೋದು ಸ್ವಲ್ಪ ಈಗ ಕಠಿಣ ಆಗ್ತಾ ಇದೆ. ನಂತರ ಮುಂದೆ, ದ ಕೇಸ್ ಫಾರ್ ಅ ಸ್ಪೆಷಲ್ ಫಿಸ್ಕಲ್ ಪ್ಯಾಕೇಜ್ ಫಾರ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದ ಕೆಲವೊಂದು ವಿಚಾರ ಹೇಳ್ತಾ ಇದ್ದಾರೆ. ಆಂಧ್ರ ಪ್ರದೇಶ್ ಲಾಸ್ಟ್ ರೆವೆನ್ಯೂ ಆಫ್ಟರ್ ಸ್ಟೇಟ್ ಸ್ಪ್ಲಿಟ್. 2014ರಲ್ಲಿ ಆಂಧ್ರ ಪ್ರದೇಶ ಮತ್ತೆ ಇನ್ನೊಂದು ತೆಲಂಗಾಣ ಅಂತ ನಾವು ಡಿವೈಡ್ ಆಗಿದೆ ಅಲ್ವಾ, ನಿಮ್ಗೆ ಗೊತ್ತಿರಬಹುದು. ಆಂಧ್ರ ಪ್ರದೇಶ್ ವಾಸ್ ಸ್ಪ್ಲಿಟ್ ಇಂಟು ತೆಲಂಗಾಣ ಡಿವೈಡ್ ಆಗಿದೆ 2014ರಲ್ಲಿ. ಅದು ಕ್ರಿಯೇಟ್ ಆದಾಗ ಏನಾಗುತ್ತೆ, ಆಂಧ್ರ ಲಾಸ್ಟ್ ಹೈದರಾಬಾದ್. ಆ ಹೈದರಾಬಾದ್ ತೆಲಂಗಾಣಕ್ಕೆ ಹೋಗ್ಬಿಡುತ್ತೆ. ಬಿಗ್ ಟ್ಯಾಕ್ಸ್ ಅರ್ನಿಂಗ್ ಸಿಟಿ ಆಗಿತ್ತು. ಆ ಹೈದರಾಬಾದ್ ನಿಂದ ದೊಡ್ಡ ಮೊತ್ತದಲ್ಲಿ ತೆರಿಗೆ ಬರ್ತಾ ಇತ್ತು, ಲೀಡಿಂಗ್ ಟು ಮೇಜರ್ ಫಿನಾನ್ಷಿಯಲ್ ಪ್ರಾಬ್ಲಮ್. ಈಗ ಹೈದರಾಬಾದ್ ಅನ್ನ ಅವರು ಬಿಟ್ಕೊಟ್ಟಿರೋದ್ರಿಂದ ಫಿನಾನ್ಷಿಯಲ್ ಪ್ರಾಬ್ಲಮ್, ಆರ್ಥಿಕ ಸಮಸ್ಯೆಗಳು ಎದುರಾಗ್ತಾ ಇದೆ. ಸ್ಟೇಟ್ ವಾಂಟ್ ಸ್ಪೆಷಲ್ ಹೆಲ್ಪ್ ಟು ರಿಕವರ್. ಹಾಗಾಗಿ ತಮಗೆ ಒಂದು ವಿಶೇಷವಾದ ಸಹಾಯ ಬೇಕು ರಿಕವರ್ ಆಗಲಿಕ್ಕೆ ಅಂತ ಆಂಧ್ರ ಪ್ರದೇಶ ಬಯಸ್ತಾ ಇದೆ. ಇನ್ನು ಫೈನಾನ್ಸ್ ಕಮಿಷನ್ ಕ್ಯಾನ್ ಆಫರ್ ಫೇರ್ ಹೆಲ್ಪ್. ಇನ್ನು ನಾವು ಹಣಕಾಸು ಆಯೋಗದಿಂದಾನೇ ಈ ಒಂದು ಹೆಲ್ಪ್ ಅನ್ನ ಪಡ್ಕೊಳ್ಬಹುದು ಅಂತ ಬಯಸ್ತಾ ಇದ್ದಾರೆ. ಇನ್ಸ್ಟೆಡ್ ಆಫ್ ಗಿವಿಂಗ್ ಪೊಲಿಟಿಕಲಿ ಮೋಟಿವೇಟೆಡ್ ಪ್ಯಾಕೇಜಸ್, ಆರ್ಟಿಕಲ್ ಸಜೆಸ್ಟ್ ದಟ್ ದ ಫಿನಾನ್ಸ್ ಕಮಿಷನ್, an expert body, should fairly recommend a special financial package for Andhra Pradesh to make up for its losses. ಈಗ ಯಾವುದೇ ದೊಡ್ಡ ರಾಜಕೀಯ ಪ್ರೇರಿತವಾದ ಪ್ಯಾಕೇಜ್ಗಳನ್ನ ನೀಡೋ ಬದಲು, ಅಂದ್ರೆ ಪಾಪ್ಯುಲಿಸ್ಟ್ ಪ್ಯಾಕೇಜ್ ಅಂತ ಹೇಳ್ತೇವೆ, ಅಂತಂದ್ರೆ ಇಲ್ಲೊಂದು ನೋಡಿದ್ವಲ್ಲ, ಫ್ರೀ ಬೀಸ್, ಉಚಿತ ಕೊಡುಗೆಗಳನ್ನ ಕೊಡೋದು, ಈ ರೀತಿಯ ವಿಧಾನಗಳ ಬದಲು ಮುಖ್ಯವಾಗಿ ಹಣಕಾಸು ಆಯೋಗ ಏನ್ ಹೇಳುತ್ತೆ ಆ ತಜ್ಞರನ್ನ ಮುಖ್ಯವಾಗಿ ಅವರ ಒಂದು ಮುಖ್ಯವಾದ ನಿರ್ಧಾರಗಳನ್ನ ಗೌರವಿಸಿ ಅವರ ಸಲಹೆಗಳನ್ನು ತೆಗೆದುಕೊಂಡು ಅದರ ಮೂಲಕ ಆಂಧ್ರ ಪ್ರದೇಶ ಮುಂದುವರಿಬೇಕು. ಆಗ ಆಂಧ್ರ ಪ್ರದೇಶಕ್ಕೆ ಮೇಕಪ್ ಇಟ್ ಫಾರ್ ಇಟ್ಸ್ ಲಾಸಸ್ ಅಂತ ತನ್ನ ನಷ್ಟವನ್ನ ಸರಿದೂಗಿಸ್ಕೊಳ್ಬಹುದು ಆಗ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ.
ಇದಾದ ನಂತರ ಮುಂದೆ ರೀರೈಟಿಂಗ್ ದ ಸ್ಕ್ರಿಪ್ಟ್ ಆಫ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್. ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಅಂದ್ರೆ ಬಾಲ್ಯದಲ್ಲೇ ಶಿಕ್ಷಣ ಕೊಡೋದು. ಈಗ ಇಲ್ಲೇನ್ ಹೇಳ್ತಾ ಇದ್ದಾರೆ, ಅರ್ಲಿ ಎಜುಕೇಶನ್ ಗಿವ್ಸ್ ಬಿಗ್ ಬೆನಿಫಿಟ್ಸ್. ಆರಂಭಿಕ ಹಂತದ ಶಿಕ್ಷಣ ಇದೆಯಲ್ವಾ, ಅದು ಬಹಳ ದೊಡ್ಡ ಪ್ರಯೋಜನಗಳನ್ನು ಕೊಡ್ತಾ ಇದೆ. ಇನ್ವೆಸ್ಟಿಂಗ್ ಇನ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಗಿವ್ಸ್ ಹ್ಯೂಜ್ ಲಾಂಗ್ ಟರ್ಮ್ ರಿಟರ್ನ್ಸ್. ಕಿಡ್ಸ್ ಹೂ ಗೆಟ್ ಕ್ವಾಲಿಟಿ ಅರ್ಲಿ ಲರ್ನಿಂಗ್ ಡೂ ಬೆಟರ್ ಇನ್ ಸ್ಕೂಲ್. ಯಾರಿಗೆ ಚಿಕ್ಕದವರು ಇರುವಾಗಲೇ, ಬಾಲ್ಯದಲ್ಲಿ ಇರುವಾಗಲೇ ಒಳ್ಳೆ ಶಿಕ್ಷಣ ದೊರೆಯುತ್ತೋ ಅವರು ಸ್ಕೂಲ್ಗಳಲ್ಲಿ, ಇಲ್ಲಿ ಸ್ಕೂಲ್ಗಿಂತ ಮೊದಲು LKG UKG ಅಂಗನವಾಡಿ ಅಂತ ಹೇಳ್ತೇವಲ್ವಾ, ಅಲ್ಲಿ ಇವ್ರು ಹೇಳ್ತಾ ಇರೋದು ಆ ಒಂದು ಪ್ರಾರಂಭಿಕ ಹಂತದಲ್ಲೇ ಒಳ್ಳೆಯ ಶಿಕ್ಷಣ ದೊರಿಬೇಕು. ಅವಾಗ ಅವರಿಗೆ ಸ್ಕೂಲ್ನಲ್ಲಿ ಮುಂದೆ ಕಾಲೇಜ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗುತ್ತೆ. ಅರ್ನ್ ಮೋರ್ ಆಸ್ ಅಡಲ್ಟ್ಸ್, ಮುಂದೆ ಉದ್ಯೋಗ ಚೆನ್ನಾಗಿ ಸಿಕ್ಕಿದ್ರೆ ಆಮೇಲೆ ಚೆನ್ನಾಗಿ ಗಳಿಸಬಹುದು. ಅಂಡ್ ಲಿವ್ ಬೆಟರ್ ಲೈಫ್, ಯಾವಾಗ ಚೆನ್ನಾಗಿ ಗಳಿಸಬಹುದು ಅದರ ಮೂಲಕ ಒಳ್ಳೆಯ ಜೀವನವನ್ನ ನಡೆಸಬಹುದು ಅಂತ ಇವ್ರು ಹೇಳ್ತಾ ಇದ್ದಾರೆ. ಇಂಡಿಯಾ ನೀಡ್ಸ್ ಬೆಟರ್ ಟೀಚರ್ಸ್ ಅಂಡ್ ಪೇರೆಂಟ್ಸ್ ಸಪೋರ್ಟ್. ಭಾರತದಲ್ಲಿ ಮುಖ್ಯವಾಗಿ ಒಳ್ಳೆಯ ಶಿಕ್ಷಕರು ಮತ್ತೆ ಪೋಷಕರ ಒಂದು ಬೆಂಬಲದ ಅವಶ್ಯಕತೆ ಇದೆ. ಮೆನಿ ಅಂಗನವಾಡೀಸ್ ಲ್ಯಾಕ್ ಇನಫ್ ಟೀಚಿಂಗ್ ಟೈಮ್. ಎಷ್ಟು ಅಂಗನವಾಡಿಗಳಲ್ಲಿ ಆ ಒಂದು ಕಲಿಕೆಯ ಅವಧಿ ಇರುತ್ತಲ್ವಾ, ಅದು ಸಾಕಷ್ಟು ಇಲ್ಲ. ಅಂಡ್ ಟ್ರೈನ್ಡ್ ಟೀಚರ್ಸ್ ಆಲ್ಸೋ ನಾಟ್ ದೇರ್, ಅಲ್ಲಿ ತರಬೇತಿ ಪಡೆದ ಶಿಕ್ಷಕರು ಸಹ ಇಲ್ಲ. ಟು ಫಿಕ್ಸ್ ದಿಸ್, ಸ್ಟೇಟ್ಸ್ ಲೈಕ್ ಉತ್ತರ ಪ್ರದೇಶ್ ಅಂಡ್ ಒಡಿಶಾ ಆರ್ ಹೈರಿಂಗ್ ಮೋರ್ EC ಟೀಚರ್ಸ್. EC ಅಂತಂದ್ರೆ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್, ಬಾಲ್ಯದ ಶಿಕ್ಷಣ. ಹಾಗಾಗಿ ಯಾವಾಗ ಟ್ರೈನಿಂಗ್ ಇರಲ್ವೋ ಟೀಚರ್ಸ್ಗೆ, ಮತ್ತೆ ಅದ್ರ ಜೊತೆ ಅಲ್ಲಿ ಸಮಯ ಇರಲ್ವೋ, ಅದನ್ನ ಸರಿ ಮಾಡ್ಲಿಕ್ಕೆ ಇಲ್ಲಿ ಉತ್ತರ ಪ್ರದೇಶ ಮತ್ತೆ ಒಡಿಶಾದಲ್ಲಿ ಹೆಚ್ಚು ಟೀಚರ್ಸ್ ಗಳನ್ನ ಹೈರ್ ಮಾಡ್ತಾ ಇದ್ದಾರೆ, ನೇಮಕಾತಿ ಮಾಡ್ತಾ ಇದ್ದಾರೆ. ಅಂಡ್ ಇನ್ವಾಲ್ವಿಂಗ್ ಪೇರೆಂಟ್ಸ್ ಮೋರ್ ಇನ್ ದರ್ ಚಿಲ್ಡ್ರನ್ಸ್ ಲರ್ನಿಂಗ್. ಅದರ ಜೊತೆ ಅವರ ತಂದೆ ತಾಯಿ ಪೋಷಕರನ್ನು ಸಹ ಮಕ್ಕಳ ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡೋದು. ವಿಚ್ ಇಸ್ ಕೀ ಫಾರ್ ಸಕ್ಸಸ್. ಎಲ್ಲ ಕ್ರಮಗಳ ಮೂಲಕ ಮಕ್ಕಳು ಯಶಸ್ಸನ್ನು ಕಾಣಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ ಸ್ಲೋ ಅಂಡ್ ಅನ್ಸ್ಟಡಿ. ವೈಲೆನ್ಸ್ ರೆಡ್ಯೂಸ್ಡ್ ಬಟ್ ಪೀಸ್ ಸ್ಟಿಲ್ ಮಿಸ್ಸಿಂಗ್. ಮುಖ್ಯವಾಗಿ ಮಣಿಪುರದ ಬಗ್ಗೆ, ಅಲ್ಲಿ ಹಿಂಸಾಚಾರಗಳು ಆಗ್ತಾ ಇರೋದ್ರ ಬಗ್ಗೆ, ಬೇರೆ ಬೇರೆ ಜನಾಂಗದ ನಡುವೆ ಸಂಘರ್ಷ ಆಗ್ತಾ ಇರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಹಿಂಸಾಚಾರ ಕಡಿಮೆ ಆಗಿದೆ, ಆದ್ರೆ ಪೀಸ್, ಶಾಂತಿ ಇನ್ನು ಸ್ಥಾಪನೆ ಆಗಿಲ್ಲ, ಶಾಂತಿ ಇನ್ನು ಮೂಡಿಲ್ಲ, ಶಾಂತಿಯ ವಾತಾವರಣ ಇನ್ನೂ ಸಹ ಬಂದಿಲ್ಲ. ಆಲ್ದೋ ಗನ್ ವೈಲೆನ್ಸ್ ಇನ್ ಮಣಿಪುರ್ ಹ್ಯಾಸ್ ಗಾನ್ ಡೌನ್ ಆಫ್ಟರ್ ಪ್ರೆಸಿಡೆಂಟ್ ರೂಲ್ ವಾಸ್ ಇಂಪೋಸ್ಡ್, ಟ್ರೂ ಪೀಸ್ ಹ್ಯಾಸಂಟ್ ರಿಟರ್ನ್. ರಾಷ್ಟ್ರಪತಿ ಆಳ್ವಿಕೆ ಹೇರಿದ ನಂತರ ಈಗ ಬಂದೂಕಿನ ಹಿಂಸಾಚಾರ, ಬೇರೆ ಬೇರೆ ದೊಡ್ಡ ದೊಡ್ಡ ಸಾವು ನೋವುಗಳಾಗೋದು ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ನಿಜವಾದ ಶಾಂತಿ ಇನ್ನು ಮರಳಿಲ್ಲ. ಪೀಪಲ್ ಸ್ಟಿಲ್ ಕಾಂಟ್ ಮೂವ್ ಫ್ರೀಲಿ. ಸ್ವತಂತ್ರವಾಗಿ ಜನರು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಡ್ ದೋಸ್ ಹೂ ಲಾಸ್ಟ್ ಹೋಮ್ಸ್ ಹ್ಯಾವಂಟ್ ಬೀನ್ ಏಬಲ್ ಟು ಗೋ ಬ್ಯಾಕ್. ಕೆಲವರು ಮನೆ ನಿವಾಸಗಳನ್ನ ಕಳ್ಕೊಂಡಿರ್ತಾರೆ, ಅವರಿಗೆ ಮತ್ತೆ ತಮ್ಮ ಮನೆಯನ್ನು ಹುಡ್ಕೊಂಡು ಹೋಗ್ಲಿಕ್ಕೆ, ತಮ್ಮ ಪ್ರದೇಶಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನೀಡ್ ಫಾರ್ ಸ್ಟ್ರಾಂಗ್ ಆಕ್ಷನ್ ಅಂಡ್ ಫೇರ್ ಟಾಕ್ಸ್. ಮುಖ್ಯವಾಗಿ ಸರಿಯಾದ ಕ್ರಮಗಳನ್ನ ಕೈಗೊಳ್ಳುವ ಅವಶ್ಯಕತೆ ಇದೆ. ಮತ್ತೆ ಫೇರ್ ಟಾಕ್ಸ್, ನ್ಯಾಯಯುತವಾದ ಮಾತುಕತೆ. ದ ಗವರ್ಮೆಂಟ್ ಮಸ್ಟ್ ಡಿಸಾರ್ಮ್ ವೈಲೆಂಟ್ ಗ್ರೂಪ್ಸ್. ಅಲ್ಲಿರುವ ಶಸ್ತ್ರಾಸ್ತ್ರವನ್ನು ಹೊಂದಿರುವ ಗುಂಪುಗಳನ್ನ ಸರ್ಕಾರ ಮುಂದೆ ಹೋಗಿ ನಿಶಸ್ತ್ರಗೊಳಿಸಬೇಕು. ರಿಯಲ್ ಪೀಸ್ ನೀಡ್ಸ್ ಫೇರ್ ಟಾಕ್ಸ್. ಮುಖ್ಯವಾಗಿ ಶಾಂತಿ ಸ್ಥಾಪನೆಗೋಸ್ಕರ ಒಳ್ಳೆಯ ಮಾತುಕತೆ ನಡೀಬೇಕು. ಮೊದಲು ಟ್ರಸ್ಟ್ ಇನ್ ಲಾ, ಅಲ್ಲಿನವರಿಗೆ ಕಾನೂನಿನಲ್ಲಿ ನಂಬಿಕೆ ಬರಬೇಕು. ಅಂಡ್ ಹೆಲ್ಪ್ ಫಾರ್ ದೋಸ್ ಅಫೆಕ್ಟೆಡ್ ಬೈ ದಿ ಕಾನ್ಫ್ಲಿಕ್ಟ್. ಮತ್ತೆ ಯಾರ್ಯಾರಿಗೆ ಇಂತಹ ಸಂಘರ್ಷಗಳಿಂದ ತೊಂದರೆ ಆಗಿದೆಯೋ ಅವರಿಗೆ ಸಹಾಯ ದೊರೆಯಬೇಕು. ಇದೆಲ್ಲ ಆದಾಗ ಮಾತ್ರ ಶಾಂತಿ ಇನ್ನೂ ಚೆನ್ನಾಗಿ ನೆಲೆಸುತ್ತೆ. ಇನ್ನು ಡೇಂಜರ್ ಇನ್ ದ ಸಿ, ಇದು ನೋಡೋಣ ಏನ್ ಹೇಳ್ತಾ ಇದೆ ಅಂತಂದ್ರೆ, ಶಿಪ್ರೆಕ್ ಕಾಸ್ಡ್ ಪೊಲ್ಯೂಷನ್ ರಿಸ್ಕ್. ಹಡಗು ಧ್ವಂಸ ಆಗಿರೋದ್ರಿಂದ ಮಾಲಿನ್ಯ ಆಗುವಂತ ಅಪಾಯ ಎದುರಾಗಿದೆ. ಶಿಪ್ ನೇಮ್ಡ್ MSC Elsa 3 ಸ್ಯಾಂಕ್ ನಿಯರ್ ಕೊಚ್ಚಿ ವಿತ್ ಹಜಾರ್ಡಸ್ ಕಾರ್ಗೋ ಅಂಡ್ ಫ್ಯೂಯಲ್ ಆನ್ ಬೋರ್ಡ್. ತುಂಬಾ ಸರಕಿತ್ತು, ಇಂಧನ ಇತ್ತು, ಆ ಇಂಧನಗಳೊಂದಿಗೆ ಅದು ಸ್ಯಾಂಕ್, ಮುಳುಗ್ಬಿಟ್ಟಿದೆ. ಸಮ್ ಕಂಟೈನರ್ಸ್ ಲೀಕ್ಡ್ ಪ್ಲಾಸ್ಟಿಕ್ ಅಂಡ್ ಕೆಮಿಕಲ್ಸ್. ಎಷ್ಟು ಕಂಟೈನರ್ಗಳು, ಅದರಲ್ಲಿ ಪಾತ್ರೆಗಳ ದೊಡ್ಡ ದೊಡ್ಡ ಸ್ಟೋರೇಜ್ ಇರುತ್ತಲ್ವ, ಅದೆಲ್ಲ ಪ್ಲಾಸ್ಟಿಕ್, ರಾಸಾಯನಿಕಗಳೆಲ್ಲ ಸೋರಿಕೆ ಆಗಿದೆ ಇದರಿಂದ. ವಿಚ್ ಕ್ಯಾನ್ ಹಾರ್ಮ್ ದಿ ಸಿ ಅಂಡ್ ಕೋಸ್ಟ್ ಇಫ್ ನಾಟ್ ರಿಮೂವ್ ಕ್ವಿಕ್ಲಿ. ಇದನ್ನ ಆದಷ್ಟು ಬೇಗ ಹೇಗಾದ್ರೂ ಮಾಡಿ ಬೇರ್ಪಡಿಸದೇ ಇದ್ರೆ, ಏನಾದ್ರೂ ಕ್ರಮ ಕೈಗೊಳ್ಳದೇ ಇದ್ರೆ ಸಮುದ್ರ ಮತ್ತೆ ಕರಾವಳಿಗೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗುತ್ತೆ. ಇಂಡಿಯಾ ನೀಡ್ಸ್ ಫಾಸ್ಟರ್ ಡಿಸಾಸ್ಟರ್ ರೆಸ್ಪಾನ್ಸ್. ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂತಂದ್ರೆ, ಈ ತರ ವಿಪತ್ತುಗಳಾದಾಗ ತ್ವರಿತವಾಗಿ ನಾವು ಪ್ರತಿಕ್ರಿಯೆ ನೀಡಬೇಕಾದ ಅವಶ್ಯಕತೆ ಇದೆ. ಇಂಡಿಯಾಸ್ ರೆಸ್ಪಾನ್ಸ್ ಟು ಸಚ್ ಸಿ ಆಕ್ಸಿಡೆಂಟ್ ಮಸ್ಟ್ ಇಂಪ್ರೂವ್ ವಿತ್ ಮೋರ್ ಶಿಪ್ಸ್ ಎಕ್ಸ್ಪೆಕ್ಟೆಡ್ ನಿಯರ್ ಇಂಡಿಯನ್ ಕೋಸ್ಟ್ ಇನ್ ದ ಫ್ಯೂಚರ್. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಶಿಪ್ಗಳು ಭಾರತದ ಕರಾವಳಿ ಭಾಗಕ್ಕೆ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ನಮ್ಮ ಪ್ರತಿಕ್ರಿಯೆ ಒಂದು ಅವಧಿ ಸ್ವಲ್ಪ ವೇಗವಾಗಬೇಕು.
ಕ್ವಿಕ್ ಅಂಡ್ ವೆಲ್ ಕೋಆರ್ಡಿನೇಟೆಡ್ ಆಕ್ಷನ್ಸ್ ಇಸ್ ನೀಡೆಡ್ ಟು ಪ್ರಿವೆಂಟ್ ಬಿಗ್ ಎನ್ವೈರನ್ಮೆಂಟಲ್ ಡಿಸಾಸ್ಟರ್ಸ್. ದೊಡ್ಡ ದೊಡ್ಡ ಪರಿಸರ ಸಂಬಂಧಿ ವಿಪತ್ತುಗಳನ್ನ ತಡೆಗಟ್ಟಲಿಕ್ಕೆ ಮುಖ್ಯವಾಗಿ ನಮಗೆ ಏನ್ ಬೇಕು, ಕ್ವಿಕ್, ತ್ವರಿತವಾದಂಥದ್ದು, ಮತ್ತೆ ವೆಲ್ ಕೋಆರ್ಡಿನೇಟೆಡ್, ಉತ್ತಮ ಸಹಾಯ ಸಹಕಾರ, ಸಂಘಟಿತವಾದಂತಹ ಒಂದು ಕಾರ್ಯಗಳು ನಡಿಬೇಕು. ಆವಾಗ ಮಾತ್ರ ಇಂತಹ ಡಿಸಾಸ್ಟರ್ಗಳನ್ನ ನಾವು ತಡಿಬಹುದು. ಇದಾದ ನಂತರ ಮುಂದೆ 3-year ಪ್ರಾಕ್ಟೀಸ್ ಮ್ಯಾಂಡೇಟ್ ಫಾರ್ ಜುಡಿಷಿಯಲ್ ಸರ್ವಿಸ್ ವೆಲ್ಕಮ್. ಇದರ ಬಗ್ಗೆ ಮೊದಲು ನೋಡಿದ್ವಲ್ವಾ ಅಂತಂದ್ರೆ 3 ವರ್ಷದ ಪ್ರಾಕ್ಟೀಸ್ ಬೇಕೇ ಬೇಕು ಜಡ್ಜ್ ಆಗೋಕ್ಕಿಂತ ಮೊದಲು ಅಂತ ಹೇಳ್ತಾ ಇದ್ರು. 3 years ಪ್ರಾಕ್ಟೀಸ್ ರೂಲ್ ಇಸ್ ಡಿಬೇಟೆಡ್, ಅದರ ಬಗ್ಗೆ ಡಿಬೇಟ್ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಹ್ಯಾಸ್ ಬ್ರಾಟ್ ಬ್ಯಾಕ್ ಅ ರೂಲ್ ಇಟ್ ಸೇಸ್ ಪೀಪಲ್ ಮಸ್ಟ್ ಹ್ಯಾವ್ 3 years ಆಫ್ ಲೀಗಲ್ ಪ್ರಾಕ್ಟೀಸ್ ಟು ಬಿಕಮ್ ಜಡ್ಜಸ್. ನ್ಯಾಯಾಧೀಶರಾಗಲಿಕ್ಕೆ 3 ವರ್ಷಗಳ ಕಾನೂನು ಅಭ್ಯಾಸ ಮಾಡಿರಬೇಕು. ಸಮ್ ಎಕ್ಸ್ಪರ್ಟ್ಸ್ ಸೇ ದಿಸ್ ಹೆಲ್ಪ್ಸ್ ಜಡ್ಜಸ್ ಗೇನ್ ರಿಯಲ್ ಎಕ್ಸ್ಪೀರಿಯನ್ಸ್. ಇದರಿಂದಾಗಿ ಕೆಲವು ತಜ್ಞರು ಏನ್ ಹೇಳ್ತಾರೆ ಅಂತಂದ್ರೆ ಅವರಿಗೆ ಒಳ್ಳೆ ಅನುಭವ ಸಿಗುತ್ತೆ. ಬಟ್ ಅದರ್ಸ್ ಫೀಲ್ ಇಟ್ಸ್ ಅನ್ಫೇರ್ ಅಂಡ್ ಮೇ ಸ್ಟಾಪ್ ಗುಡ್ ಕ್ಯಾಂಡಿಡೇಟ್ಸ್. ಆದ್ರೆ ಇನ್ನು ಕೆಲವರಿಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ ಇದು ಸರಿಯಾದ ಕ್ರಮ ಅಲ್ಲ, ಒಳ್ಳೆಯ ಕ್ಯಾಂಡಿಡೇಟ್ಗಳನ್ನ ಇದರಿಂದ ಕಳ್ಕೊಳ್ಬೇಕಾಗಬಹುದು. ಅಂತಂದ್ರೆ ಎಕ್ಸಾಮ್ ಬರೆದು ಜಡ್ಜಸ್ ಗಳಾಗ್ತಾ ಇದ್ರು, ಆದ್ರೆ ಈಗ 3 ವರ್ಷಗಳ ಒಂದು ಪ್ರಾಕ್ಟೀಸ್ ಆದ್ಮೇಲೆ ಮಾತ್ರ ಜಡ್ಜ್ ಆಗ್ಲಿಕ್ಕೆ ಸಾಧ್ಯ. ಎಸ್ಪೆಷಲಿ ವಿಮೆನ್ ಆರ್ ದೋಸ್ ಫ್ರಮ್ ಪುವರ್ ಬ್ಯಾಕ್ ಗ್ರೌಂಡ್ಸ್ ಫ್ರಮ್ ಜಾಯ್ನಿಂಗ್ ಜುಡಿಷಿಯರಿ. ಈಗ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಓದ್ತಾ ಇರ್ಲಿಕ್ಕೆ ಖರ್ಚು ಇರುತ್ತೆ, ಮತ್ತೆ ಆದಾಯ ಬರ್ತಾ ಇರೋದಿಲ್ಲ. ಹಾಗಾಗಿ ಅಂತ ಕೆಲವರು ಇಂಟರ್ನ್ಶಿಪ್ ತರ ಸಣ್ಣ ಮಟ್ಟದ ಆದಾಯ ಗಳಿಸ್ತಾ ಇರಬಹುದು. ಆದ್ರೆ ವಿಮೆನ್, ಮುಖ್ಯವಾಗಿ ಮಹಿಳೆಯರು, ಮತ್ತೆ ಪುವರ್ ಬ್ಯಾಕ್ ಗ್ರೌಂಡ್ ಗಳಿಂದ, ಬಡತನದ ಹಿನ್ನೆಲೆಯಿಂದ ಬಂದಿರೋರಿಗೆ ಇದರಿಂದ ಕಷ್ಟಗಳಾಗುತ್ತೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಬೇರೆ ಕೆಲಸಗಳನ್ನ ನೋಡ್ಕೊಳ್ತಾರೆ. ಒಳ್ಳೆಯ ಒಂದು ಆಸೆ, ಆಕಾಂಕ್ಷೆ, ಸಾಮರ್ಥ್ಯ ಇದ್ರೂ ಸಹ ಅವರು ಜಡ್ಜ್ ಆಗ್ಲಿಕ್ಕೆ ಆಗೋದಿಲ್ಲ. ಬೆಟರ್ ಟ್ರೈನಿಂಗ್ ಮೇ ಬಿ ಅ ಸೊಲ್ಯೂಷನ್. Instead of making practice compulsory, some believe improving judge training programs and making the judicial career more attractive could help bring better talent to the system. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಈಗ 3 ವರ್ಷ ಪ್ರಾಕ್ಟೀಸ್ ಮಾಡೋ ಆ ಒಂದು ಕ್ರಮದ ಬದಲು ಜಡ್ಜಸ್ಗಳ ಟ್ರೈನಿಂಗ್ ಆಗುತ್ತಲ್ವಾ, ಅದನ್ನ ಇಂಪ್ರೂವ್ ಮಾಡಲಿ. ಆವಾಗ ಅವರ ಕರಿಯರ್, ಉದ್ಯೋಗ ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಹೋಗುತ್ತೆ. ಅವಾಗ ಬಡತನದ ಹಿನ್ನೆಲೆಯಿಂದ ಬಂದವರನ್ನ, ಒಳ್ಳೊಳ್ಳೆ ಪ್ರತಿಭೆಗಳನ್ನ ನಾವು ಉಳಿಸ್ಕೊಳ್ಬಹುದು, ಜಡ್ಜಸ್ಗಳಾಗಬಹುದು ಅವರು ಸಹ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ, ಏರ್ ಚೀಫ್ ಮಾರ್ಷಲ್ ಫ್ಲಾಗ್ಸ್ ಡಿಲೇಸ್ ಇನ್ ಡಿಫೆನ್ಸ್ ಪ್ರಾಜೆಕ್ಟ್ಸ್, ಇನ್ವೈಟ್ಸ್ ಪ್ರೈವೇಟ್ ಪ್ಲೇಯರ್ ಟು ಕಾಂಟ್ರಿಬ್ಯೂಟ್. ಡಿಫೆನ್ಸ್ ಪ್ರಾಜೆಕ್ಟ್ಸ್ ಆರ್ ಆಲ್ವೇಸ್ ಲೇಟ್. ಈಗ ರಕ್ಷಣೆಗೆ ಸಂಬಂಧಿಸಿದ ಯೋಜನೆಗಳು ಯಾವಾಗಲೂ ವಿಳಂಬ ಆಗ್ತಾ ಇರುತ್ತೆ, ತಡ ಆಗ್ತಾ ಇರುತ್ತೆ. ಏರ್ ಫೋರ್ಸ್ ಚೀಫ್ ಸ್ಯಾಡ್ ದಟ್ ಮೋಸ್ಟ್ ಡಿಫೆನ್ಸ್ ಪ್ರಾಜೆಕ್ಟ್ಸ್ ಇನ್ ಇಂಡಿಯಾ ಆರ್ ಡಿಲೇಡ್ ಅಂಡ್ ಡೋಂಟ್ ಮೀಟ್ ಡೆಡ್ಲೈನ್ಸ್. ಡೆಡ್ಲೈನ್ ಅಂತ ಒಂದು ಹಾಕೊಂಡಿರ್ತಾರೆ, ಇಷ್ಟು ದಿನದ ಒಳಗಡೆ ಯೋಜನೆ ಮುಗಿಬೇಕು ಅಂತ. ಅದು ಮೀಟ್ ಆಗೋದೇ ಇಲ್ಲ, ಅಷ್ಟು ದಿನದೊಳಗಡೆ ಮುಗಿಯೋದೇ ಇಲ್ಲ. He asked everyone to be realistic while signing contracts and to avoid promising things that can't be done on time. ಹಾಗಾಗಿ ಯೋಜನೆಗಳನ್ನ ರೂಪಿಸಬೇಕಾದ್ರೆ ಬಹಳ ದೊಡ್ಡ ದೊಡ್ಡ ಆದರ್ಶಗಳನ್ನ ಇಟ್ಕೊಂಡು, ಅಂತಂದ್ರೆ ಇಷ್ಟು ದಿನದೊಳಗಡೆ ಎಲ್ಲ ಮುಗಿದ್ ಬಿಡುತ್ತೆ ಅಂತ ಯೋಚನೆ ಮಾಡೋ ಬದಲು ರಿಯಲಿಸ್ಟಿಕ್ ಆಗಿರಿ, ನೈಜತೆಯನ್ನ ಗಮನಿಸ್ಕೊಂಡು ಸೈನ್ ಮಾಡಿ ಕಾಂಟ್ರಾಕ್ಟ್ ಅನ್ನ. ಮತ್ತೆ ಪ್ರಾಮಿಸ್ ಮಾಡೋದು, ಯಾವ್ಯಾವುದೋ ಒಂದು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಎಲ್ಲವನ್ನ ಒಂದೇ ವರ್ಷದಲ್ಲಿ ಸಾಧಿಸ್ತೇವೆ ಅಂತ ಪ್ರಾಮಿಸ್ ಮಾಡೋದು ಅವಶ್ಯಕತೆ ಇಲ್ಲ. ಏನಾಗಲ್ವೋ ಅದರ ಬಗ್ಗೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಪ್ರೈವೇಟ್ ಕಂಪನೀಸ್ ಶುಡ್ ಹೆಲ್ಪ್ ಮೋರ್. ಹಿ ಎನ್ಕರೇಜ್ಡ್ ಇಂಡಿಯನ್ ಪ್ರೈವೇಟ್ ಕಂಪನೀಸ್ ಟು ಸ್ಟೆಪ್ ಅಪ್ ಅಂಡ್ ಹೆಲ್ಪ್ ಬಿಲ್ಡ್ ವರ್ಲ್ಡ್ ಕ್ಲಾಸ್ ಡಿಫೆನ್ಸ್ ಇಕ್ವಿಪ್ಮೆಂಟ್. ಮುಖ್ಯವಾಗಿ ಭಾರತದ ಖಾಸಗಿ ಕಂಪನಿಗಳು ಸಹ ಬಂದು ಜಾಗತಿಕ ಮಟ್ಟದ ಶ್ರೇಷ್ಠವಾದ ಡಿಫೆನ್ಸ್ ಇಕ್ವಿಪ್ಮೆಂಟ್ ಗಳನ್ನ, ರಕ್ಷಣಾ ಸಾಮಗ್ರಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರೈವೇಟ್ ಅವರು ಬರಲಿ. ಇವನ್ ಇಫ್ ದ ಪ್ರಾಫಿಟ್ ಇಸ್ ಲೆಸ್, ಸ್ವಲ್ಪ ದಿನ ಪ್ರಾಫಿಟ್ ಕಡಿಮೆ ಆಗಬಹುದು, ಆದ್ರೂ ಸಹ ಅವರ ಒಂದು ಭಾಗವಹಿಸುವಿಕೆ ಇಲ್ಲಿ ತುಂಬಾ ಅವಶ್ಯಕತೆ ಇದೆ. ಆಲ್ಸೋ ಸೆಡ್ ದಟ್ ಇಂಡಿಯಾ ಶುಡ್ ನಾಟ್ ಓನ್ಲಿ ಮೇಕ್ ವೆಪನ್ಸ್. ನಾವು ಬರೀ ತಯಾರು ಮಾಡೋದಲ್ಲ, ಬಟ್ ಆಲ್ಸೋ ಡಿಸೈನ್, ಅದನ್ನ ವಿನ್ಯಾಸಗೊಳಿಸೋದು. ಎಷ್ಟೋ ತಯಾರು ಮಾಡ್ತಾ ಇದ್ದೇವೆ, ತಯಾರು ಮಾಡೋದು ಬೇರೆ, ವಿನ್ಯಾಸಗೊಳಿಸೋದು ಬೇರೆ. ಅಂದ್ರೆ ನಾವು ಬೇರೆ ಕಡೆಯಿಂದ ತಂತ್ರಜ್ಞಾನವನ್ನ ಖರೀದಿ ಮಾಡಿ ಅದನ್ನ ಆಮೇಲೆ ಭಾರತದಲ್ಲಿ ತಯಾರು ಮಾಡ್ತಾ ಇದ್ದೇವೆ. ವಿನ್ಯಾಸ ಮಾಡೋದು ಅಂತಂದ್ರೆ ಡಿಸೈನ್ ಮಾಡೋದು, ಕಂಪ್ಲೀಟ್ ಆಗಿ ಅದರ ಡಿಸೈನ್ ಪ್ರತಿಯೊಂದು ಸ್ಟೆಪ್ ಸಹ ಭಾರತದಲ್ಲೇ ಆಗುತ್ತೆ. ಬೇರೆ ಕಡೆಯಿಂದ ತಂತ್ರಜ್ಞಾನವನ್ನ ಪಡ್ಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಡಿಸೈನ್ ಮತ್ತೆ ಎಲ್ಲವನ್ನ ಡೆವಲಪ್ ಮಾಡುವ ಸಾಮರ್ಥ್ಯವನ್ನ ಸಹ ನಾವು ಗಳಿಸಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಎಲೆಕ್ಷನ್ ಕಮಿಷನ್ ಸಿಂಗಲ್ ಪಾಯಿಂಟ್ ಡ್ಯಾಶ್ ಬೋರ್ಡ್ ಲೈಕ್ಲಿ ಟು ಬಿ ಆಪರೇಷನಲ್ ಬಿಫೋರ್ ಬಿಹಾರ್ ಎಲೆಕ್ಷನ್. ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾ ಇದೆ, ಒಂದು ಹೊಸ ಡ್ಯಾಶ್ ಬೋರ್ಡ್ ತರ್ತಾ ಇದೆ. ವಿಲ್ ಲಾಂಚ್ ಅ ನ್ಯೂ ಆಲ್ ಇನ್ ಒನ್ ಪ್ಲಾಟ್ಫಾರ್ಮ್ ಕಾಲ್ಡ್ ECNet, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೆಟ್ ಅಂತ, ಟು ಮೇಕ್ ಎಲೆಕ್ಷನ್ ವರ್ಕ್ ಈಸಿಯರ್ ಬೈ ರಿಪ್ಲೇಸಿಂಗ್ ಓವರ್ 40 ಸಪರೇಟ್ ಆಪ್ಸ್ ಅಂಡ್ ವೆಬ್ಸೈಟ್.
ಬೇರೆ ಬೇರೆ 40ಕ್ಕೂ ಹೆಚ್ಚು ಪ್ರತ್ಯೇಕ ಅಪ್ಲಿಕೇಶನ್ ಇತ್ತು, ವೆಬ್ಸೈಟ್ಗಳನ್ನ ಈಗ ಬದಲಾಯಿಸುವ ಮೂಲಕ ಎಲ್ಲವನ್ನ ಸುಲಭಗೊಳಿಸಲಿಕ್ಕೆ ಈ ಒಂದು ಹೊಸ ಡ್ಯಾಶ್ ಬೋರ್ಡ್ ವೆಬ್ಸೈಟ್ ಅನ್ನ ತರ್ತಾ ಇದೆ. ಇಟ್ ವಿಲ್ ಲೈಕ್ಲಿ ಬಿ ಫುಲ್ಲಿ ರೆಡಿ ಬಿಫೋರ್ ಬಿಹಾರ್ ಅಸೆಂಬ್ಲಿ ಎಲೆಕ್ಷನ್. ಬಿಹಾರ ಅಸೆಂಬ್ಲಿ ಎಲೆಕ್ಷನ್ ಆಗೋಕ್ಕಿಂತ ಮೊದಲು ಕಂಪ್ಲೀಟ್ ಆಗಿದ್ದು ರೆಡಿ ಆಗಬಹುದು. ಬೆಟರ್ ವೋಟಿಂಗ್ ಎಕ್ಸ್ಪೀರಿಯನ್ಸ್, ಇದರಿಂದಾಗಿ ಪ್ರಯೋಜನ ಏನು? ಈಸ್ ಹ್ಯಾಸ್ ಮೇಡ್ ಚೇಂಜಸ್ ಟು ಹೆಲ್ಪ್ ವೋಟರ್ಸ್. ಎಷ್ಟೋ ಮತದಾರರಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಲೈಕ್ ರೆಡ್ಯೂಸಿಂಗ್ ದಿ ನಂಬರ್ ಆಫ್ ವೋಟರ್ಸ್ ಪರ್ ಬೂತ್. ಒಂದು ವೋಟಿಂಗ್ ಬೂತ್ ನಲ್ಲಿ ಎಷ್ಟು ಜನ ಇರಬೇಕಾಗಿತ್ತು ಅದ ಒಂದು ಮಿತಿಯನ್ನ ಕಡಿಮೆಗೊಳಿಸಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಆಡಿಂಗ್ ಮೋರ್ ಪೋಲಿಂಗ್ ಸ್ಟೇಷನ್, ಹೆಚ್ಚೆಚ್ಚು ಪೋಲಿಂಗ್ ಸ್ಟೇಷನ್ ಅನ್ನ ಆಡ್ ಮಾಡಿದ್ದಾರೆ. ಎನ್ಶೂರಿಂಗ್ ನೋ ಒನ್ ಹ್ಯಾಸ್ ಟು ಟ್ರಾವೆಲ್ ಮೋರ್ ದೆನ್ 2 ಕಿಲೋಮೀಟರ್ ಟು ವೋಟ್. ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ 2 ಕಿಲೋಮೀಟರ್ಗಿಂತ ದೂರ ಹೋಗೋ ಅವಶ್ಯಕತೆ ಇರೋದಿಲ್ಲ. 2 ಕಿಲೋಮೀಟರ್ ಒಳಗಡೆನೆ ಒಂದು ವೋಟಿಂಗ್ ಬೂತ್ ಇರೋ ತರ ನೋಡ್ಕೊಳ್ತಾ ಇದ್ದಾರೆ. ಅಂಡ್ ಇಂಪ್ರೂವಿಂಗ್ ವೋಟರ್ ಸ್ಲಿಪ್ಸ್ ಫಾರ್ ಬೆಟರ್ ಕ್ಲಾರಿಟಿ. ಅದೇ ರೀತಿ ಇನ್ನು ಮತಚೀಟಿಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಇನ್ನಷ್ಟು ಸ್ಪಷ್ಟೀಕರಣಗೊಳಿಸ್ತಾ ಇದ್ದಾರೆ. ಡೂಪ್ಲಿಕೇಟ್ ವೋಟರ್ ಐಡಿ ಬಗ್ಗೆ ಅವಾಗ ನೋಡ್ತಾ ಇದ್ವಿ ನ್ಯೂಸ್, ಹಾಗಾಗಿ ಇಲ್ಲೂ ಸಹ ಕೆಲವು ಸುಧಾರಣೆಗಳನ್ನ ಮಾಡಿದ್ದಾರೆ. ಸೆಬಿ ಟು ಕೊಲಾಬರೇಟ್ ವಿತ್ ಪ್ರೋಬ್ ಏಜೆನ್ಸೀಸ್ ಟು ಸೇಫ್ ಗಾರ್ಡ್ ಇನ್ವೆಸ್ಟರ್ಸ್. ಇಲ್ಲಿ ಹೇಳ್ತಾ ಇರೋದೇನಂತಂದ್ರೆ ಸೇಫರ್ UPI ಪೇಮೆಂಟ್ಸ್ ಫಾರ್ ಇನ್ವೆಸ್ಟರ್ಸ್. ಹೂಡಿಕೆದಾರರಿಗೆ ಸುರಕ್ಷಿತವಾದ UPI ಪಾವತಿಗಳಾಗಬೇಕು. ಕ್ರಿಯೇಟಿಂಗ್ ಅ ನ್ಯೂ UPI ಸಿಸ್ಟಮ್ ವೇರ್ ಇನ್ವೆಸ್ಟರ್ಸ್ ಮನಿ ವಿಲ್ ಗೋ ಓನ್ಲಿ ಟು ವೆರಿಫೈಡ್ ಬ್ಯಾಂಕ್ ಅಕೌಂಟ್ಸ್. ಸರಿಯಾದ ಬ್ಯಾಂಕ್ ಅಕೌಂಟಿಗೆ ಮಾತ್ರ ಅದು ಹೋಗ್ಬೇಕು. ಆ ತರ ವೆರಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಹೊಸ UPI ಸಿಸ್ಟಮ್ ಅನ್ನ ಈಗ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಟು ಸ್ಟಾಪ್ ಆನ್ಲೈನ್ ಫ್ರಾಡ್. ತುಂಬಾ ಫ್ರಾಡ್ಗಳಾಗ್ತಾ ಇರೋದನ್ನ ನೋಡ್ತಾ ಇರ್ತೇವೆ. ಆ ಫ್ರಾಡ್ಗಳನ್ನ ತಡಿಲಿಕ್ಕೆ ಹೊಸ UPI ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಫೈಟಿಂಗ್ ಫೇಕ್ ಫಿನಾನ್ಸ್ ಇನ್ಫ್ಲೂಯೆನ್ಸರ್ಸ್ ಅಂಡ್ ಸ್ಕ್ಯಾಮ್ಸ್. ಅದೇ ಸಂದರ್ಭದಲ್ಲಿ ಸೆಬಿ ರಿಮೂವಿಂಗ್ ಫೇಕ್ ಫಿನಾನ್ಷಿಯಲ್ ಇನ್ಫ್ಲೂಯೆನ್ಸರ್ಸ್. ನಮಗೆ ಈಗ ಟ್ರೇಡಿಂಗ್ ಬಗ್ಗೆ, ಸ್ಟಾಕು ಮತ್ತೆ ಮಾರ್ಕೆಟ್ ಎಲ್ಲದರ ಬಗ್ಗೆ ತುಂಬಾ ಗೊತ್ತಿದೆ ಅಂತ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಎಲ್ಲೆಲ್ಲ ಇನ್ಫ್ಲೂಯೆನ್ಸರ್ಗಳು ಇರ್ತಾರೆ, ಪ್ರಭಾವಿ ವ್ಯಕ್ತಿಗಳು, ಅವ್ರು ಎಲ್ಲದರನ್ನು ಪ್ರಭಾವಿಸ್ತಾ ಇರ್ತಾರೆ. ಹಾಗಾಗಿ ಅಂಥವ್ರನ್ನ ಈಗ ರಿಮೂವ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ಅವರ ಸುಮಾರು ನೋಡಿ 70,000ದಷ್ಟು ಅಂತ ವ್ಯಕ್ತಿಗಳನ್ನ ಈಗ ಈ ಪ್ರಭಾವಿಗಳನ್ನ ತೆಗೆದುಹಾಕ್ತಾ ಇದ್ದಾರೆ. ಅವ್ರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ವರ್ಕಿಂಗ್ ವಿತ್ ಪೊಲೀಸ್ ಅಂಡ್ ಅದರ್ ಏಜೆನ್ಸೀಸ್ ಟು ಸ್ಟಾಪ್ ಫ್ರಾಡ್ಸ್ ಅಂಡ್ ಪ್ರೊಟೆಕ್ಟ್ ಇನ್ವೆಸ್ಟರ್ಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಮತ್ತೆ ಬೇರೆ ಬೇರೆ ಏಜೆನ್ಸಿಗಳ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಈ ಮೂಲಕ ಫ್ರಾಡ್ಗಳಾಗೋದು ಮತ್ತೆ ಇನ್ವೆಸ್ಟರ್ಗಳನ್ನ ರಕ್ಷಣೆ ಮಾಡಲಿಕ್ಕೆ ಸೆಬಿ ಮುಂದಾಗಿದೆ. ಆದ್ಮೇಲೆ ಮುಂದೆ US will begin revoking the visas of Chinese students, says Marco Rubio. US to cancel some Chinese student visas. US-ನ ವೀಸಾದ ಸಮಸ್ಯೆಯನ್ನು ಸಹ ಬಗೆಹರಿತಾ ಇಲ್ಲ. ಈಗ ಚೀನಾದ ವಿದ್ಯಾರ್ಥಿಗಳ ವೀಸಾವನ್ನು ರದ್ದು ಮಾಡಲಿಕ್ಕೆ ಹೊರಟಿದ್ದಾರೆ. US will start cancelling visas of Chinese students, especially those connected to the Chinese government or studying sensitive subjects. ಮುಖ್ಯವಾಗಿ ಸೂಕ್ಷ್ಮ ವಿಷಯಗಳನ್ನು ಅಧ್ಯಯನ ಮಾಡೋರು ಮತ್ತೆ ಚೀನಾ ಸರ್ಕಾರ ಜೊತೆ ಸಂಪರ್ಕವನ್ನು ಹೊಂದಿರೋರು ಅಂತವರ ವೀಸಾಗಳನ್ನ ಈಗ ಸ್ವಲ್ಪ US ಸ್ವಲ್ಪ ಕಠಿಣವಾಗಿ ರದ್ದುಗೊಳಿಸ್ತಾ ಇದೆ. ಮೋರ್ ಚೆಕ್ಸ್ ಆನ್ ಸ್ಟೂಡೆಂಟ್ ಸೋಷಿಯಲ್ ಮೀಡಿಯಾ. ಮೊದಲೇ ಹೇಳಿದಾಗೆ ಗವರ್ಮೆಂಟ್ ವಿಲ್ ನಾವ್ ಚೆಕ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಸೋಷಿಯಲ್ ಮೀಡಿಯಾ ಮೋರ್ ಸ್ಟ್ರಿಕ್ಟ್ಲಿ ಬಿಫೋರ್ ಗಿವಿಂಗ್ ವೀಸಾಸ್. ಅಂತಂದ್ರೆ ವೀಸಾಗಳನ್ನ ಕೊಡೋ ಮೊದಲು ಆ ಒಂದು ವಿದ್ಯಾರ್ಥಿಗಳ ಸಾಮಾಜಿಕ ಮಾಧ್ಯಮವನ್ನು ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೇಕಿಂಗ್ ದ ಪ್ರೊಸೆಸ್ ಹಾರ್ಡರ್ ಅಂಡ್ ಅನ್ಸರ್ಟೇನ್. ಹೀಗಾಗಿ ಆ ಪ್ರೊಸೆಸ್ ತುಂಬಾ ಕಠಿಣ ಮತ್ತೆ ಅನಿಶ್ಚಿತ ಆಗ್ತಾ ಇದೆ. ಇದಾದ್ಮೇಲೆ ಮುಂದೆ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ನೋಡಿ ಒಂದು ಆರ್ಟಿಕಲ್ ಇದೆ, ಟೊಬ್ಯಾಕೋ ಅಫೋರ್ಡೆಬಿಲಿಟಿ ಫ್ಯೂಯಲಿಂಗ್ ಕ್ಯಾನ್ಸರ್ ಎಪಿಡೆಮಿಕ್ ಇನ್ ಇಂಡಿಯಾ. ಇದು ಮೇನ್ಸಿಗೂ ಸಹ ಇಂಪಾರ್ಟೆಂಟ್, ಫಿಲಿಮ್ಸಿಗೂ ಸಹ ಇಂಪಾರ್ಟೆಂಟ್ ಆಗಿರುವಂತ ಆರ್ಟಿಕಲ್. ಹೈ ಟೊಬ್ಯಾಕೋ ಯೂಸ್ ಇನ್ ಇಂಡಿಯಾ. ಮುಖ್ಯವಾಗಿ ಭಾರತದಲ್ಲಿ ತಂಬಾಕು ಬಳಕೆ ಜಾಸ್ತಿ ಆಗ್ತಾ ಇದೆ. ಅಬೌಟ್ 42% ಆಫ್ ಮೆನ್ ಅಂಡ್ 14% ಆಫ್ ವುಮೆನ್ ಇನ್ ಇಂಡಿಯಾ ಯೂಸ್ ಟೊಬ್ಯಾಕೋ. ಭಾರತದಲ್ಲಿ ಎಷ್ಟು ಪರ್ಸೆಂಟ್? ಪುರುಷರಲ್ಲಿ 42%, ಮಹಿಳೆಯರಲ್ಲಿ 14% ತಂಬಾಕನ್ನ ಬಳಸ್ತಾ ಇದ್ದಾರೆ. ಇಂಡಿಯಾ ಹ್ಯಾಸ್ 70% ಆಫ್ ದಿ ವರ್ಲ್ಡ್ಸ್ ಸ್ಮೋಕ್ಲೆಸ್ ಟೊಬ್ಯಾಕೋ ಯೂಸರ್ಸ್. ಸ್ಮೋಕ್ಲೆಸ್ ಅಂತಂದ್ರೆ ಬೀಡಿ ಅಂತ ನೀವು ಸ್ಮೋಕ್ಲೆಸ್ ಟೊಬ್ಯಾಕೋ. ಸ್ಮೋಕ್ ಮತ್ತೆ ಸ್ಮೋಕ್ಲೆಸ್ ಇದ್ರ ಬಗ್ಗೆ ಕ್ಲಾರಿಟಿ ಹೇಳಬೇಕು. ಬೀಡಿ ಅಂದ್ರೆ ಏನು? ಯಾವುದನ್ನ ಸೇದುದ್ರಿಂದ ಹೊಗೆ ಬಿಡುಗಡೆ ಆಗುತ್ತೋ ಅದು ಸ್ಮೋಕ್. ಬೀಡಿ ಎಲ್ಲ ಇಲ್ಲಿ ಬರುತ್ತೆ, ಬೀಡಿ ಸಿಗರೇಟ್. ಇನ್ನು ಸ್ಮೋಕ್ಲೆಸ್ ಅಂತಂದ್ರೆ ಈಗ ಕೆಲವರು ತಂಬಾಕು ಸೇವನೆ ಅಂತ ಹೇಳ್ತೇವೆ. ತಂಬಾಕು ಟೊಬ್ಯಾಕೋ ಅಂತಂದ್ರೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದ್ರಲ್ಲಿ ತಂಬಾಕು ಅಂತಂದ್ರೆ ಹೊಗೆ ಇರದೆ ಬೇರೆ ನಶೆ ಪದಾರ್ಥಗಳು ತಂಬಾಕಿನಿಂದ ಇರುತ್ತಲ್ವಾ, ಅದು ಸ್ಮೋಕ್ಲೆಸ್, ಹೊಗೆ ಇಲ್ಲದೆ ಇರೋದು. ಹಾಗಾಗಿ ಆ ಸ್ಮೋಕ್ಲೆಸ್ ಟೊಬ್ಯಾಕೋ ಯೂಸರ್ಗಳು ಜಗತ್ತಿನಲ್ಲಿ 70% ಭಾರತದಲ್ಲಿ ಇದ್ದಾರೆ. ಟೊಬ್ಯಾಕೋ ಯೂಸ್ ಕಾಸ್ ಮೇಜರ್ ಕ್ಯಾನ್ಸರ್ಸ್ ಲೈಕ್ ಲಂಗ್, ಓರಲ್ ಅಂಡ್ ಸ್ಟಮಕ್ ಕ್ಯಾನ್ಸರ್ಸ್. ಇಂಥ ತಂಬಾಕಿನ ಬಳಕೆಯಿಂದಾಗಿ ಶ್ವಾಸಕೋಶ, ಬಾಯಿ, ಹೊಟ್ಟೆ ಕ್ಯಾನ್ಸರ್ಗಳಂತ ತುಂಬಾ ದೊಡ್ಡ ದೊಡ್ಡ ರೋಗಗಳು ಬರುತ್ತವೆ. ಟೊಬ್ಯಾಕೋ ಅಫೋರ್ಡಬಿಲಿಟಿ ಇಸ್ ಅ ಬಿಗ್ ಪ್ರಾಬ್ಲಮ್. ಸಮಸ್ಯೆ ಏನಂತಂದ್ರೆ
ಅದು ಕೈಗೆಟಕುವ ದರದಲ್ಲೇ ಇದೆ. ಹಾಗಾಗಿ ಹಳ್ಳಿಯಲ್ಲೂ ಹಿಡಿದು ದಿಲ್ಲಿ ತನಕ ಎಲ್ರಿಗೂ ಸಹ ಇಂತಹ ಚಟಗಳು ಎಲ್ಲರನ್ನೂ ಸಹ ನಾವು ನೋಡ್ತಾ ಇರಬಹುದು. ಪ್ಯಾಕ್ ಆಫ್ ಬೀಡೀಸ್ ಕಾಸ್ಟ್ ಆಸ್ ಲೋ ಆಸ್ 5 rupees ಅಂತಂದ್ರೆ ಒಂದು ಬೀಡಿ 5 ರೂಪಾಯಿಗೆ ಸಿಗುತ್ತೆ. ಅಂಡ್ ಸಿಗರೇಟ್ಸ್ ಕ್ಯಾನ್ ಬಿ ಬಾಟ್ ಆಸ್ ಸಿಂಗಲ್ ಸ್ಟಿಕ್ಸ್ ಫಾರ್ ಅರೌಂಡ್ 15 rupees. ಸಿಗರೇಟ್ 15 ರೂಪಾಯಿಗೆ ಸಿಗುತ್ತೆ. ಮೇಕಿಂಗ್ ಟೊಬ್ಯಾಕೋ ವೆರಿ ಅಫೋರ್ಡೆಬಲ್ ಇವನ್ ಫಾರ್ ಲೋ ಇನ್ಕಮ್ ಪೀಪಲ್. ಹಾಗಾಗಿ ಒಂದು ಕಡಿಮೆ ಆದಾಯ ಬರೋರು ಸಹ ಇದನ್ನ ಖರೀದಿ ಮಾಡ್ತಾರೆ. ವಿಚ್ ಎನ್ಕರೇಜಸ್ ವೈಡ್ ಸ್ಪ್ರೆಡ್ ಯೂಸ್. ಹಾಗಾಗಿ ಹೆಚ್ಚು ಜನ ಅದನ್ನ ಬಳಸ್ತಾ ಇರ್ತಾರೆ. ಆ ಚಟಕ್ಕೆ ಬಿದ್ದ ಮೇಲೆ ಅದನ್ನ ಮುಂದುವರಿಸಬೇಕಾದಂತ ಮನಸ್ಥಿತಿ ಬಂದ್ಬಿಡುತ್ತೆ. ಎಕನಾಮಿಕ್ ಮತ್ತೆ ಹೆಲ್ತ್ ಇಂಪ್ಯಾಕ್ಟ್. ಟೊಬ್ಯಾಕೋ ಕಾಸ್ಡ್ ಅನ್ ಎಕನಾಮಿಕ್ ಲಾಸ್ ಆಫ್ 1.77 lakh crore. ಸುಮಾರು 1% ಅಷ್ಟು ಇಂಡಿಯಾಸ್ GDP ಅಷ್ಟು ಲಾಸ್ ಮಾಡಿದೆ 2017-18 ಅಲ್ಲಿ. ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಇನ್ ಮೇಲ್ ಕ್ಯಾನ್ಸರ್ ರೇಟ್ಸ್ ಗ್ಲೋಬಲಿ. ಜಾಗತಿಕ ಮಟ್ಟದಲ್ಲಿ ಮೇಲ್ ಕ್ಯಾನ್ಸರ್, ಪುರುಷರ ಕ್ಯಾನ್ಸರ್ ದರದಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ಓವರಲ್ ಅಂಡ್ ಲಂಗ್ ಕ್ಯಾನ್ಸರ್ ಲಿಂಕ್ ಟು ಟೊಬ್ಯಾಕೋ ಯೂಸ್. ಮುಖ್ಯವಾಗಿ ಓರಲ್ ಬಾಯಿಯ ಕ್ಯಾನ್ಸರ್, ಅದಾದ್ಮೇಲೆ ಲಂಗ್ ಕ್ಯಾನ್ಸರ್ ಟೊಬ್ಯಾಕೋ ಯೂಸ್ ನಿಂದಾಗಿ ಜಾಸ್ತಿ ಆಗ್ತಾ ಇದೆ. ಇದಾದ್ಮೇಲೆ ಸೈನ್ಸ್ ಬಿಹೈಂಡ್ ಸೆಂಟ್, ಹೌ ಸ್ಕಿನ್ ಮೈಕ್ರೋಬಿಯಮ್ ಕ್ಯಾನ್ ಇನ್ಫ್ಲೂಯೆನ್ಸ್ ಎಫೆಕ್ಟ್ ಆಫ್ ಪರ್ಫ್ಯೂಮ್ಸ್ ಆನ್ ಹ್ಯೂಮನ್ಸ್. ಹೇಳ್ತಾ ಇರೋದು ಏನಂತಂದ್ರೆ, ಸ್ಕಿನ್ ಮೈಕ್ರೋಬಿಯಮ್ ಅಫೆಕ್ಟ್ಸ್ ಪರ್ಫ್ಯೂಮ್ ಸ್ಮೆಲ್. ನಮ್ಮ ಚರ್ಮದ ಮೇಲೆ ಇರುವ ಸೂಕ್ಷ್ಮ ಜೀವಿಗಳು ಸುಗಂಧ ದ್ರವ್ಯ ಹೇಗೆ ವಾಸನೆ ಬೀರುತ್ತೆ ಅನ್ನೋದ್ರ ಮೇಲೆ ಪರಿಣಾಮ ಉಂಟು ಮಾಡುತ್ತವೆ. ಈಚ್ ಪರ್ಸನ್ ಸ್ಕಿನ್ ಹ್ಯಾಸ್ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ. ಪ್ರತಿಯೊಬ್ಬರ ಚರ್ಮದ ಮೇಲೂ ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿರುತ್ತೆ. ದಟ್ ಇನ್ಫ್ಲೂಯೆನ್ಸ್ ದಿ ಹೌ ಪರ್ಫ್ಯೂಮ್ ಸ್ಮೆಲ್ ಆನ್ ದೆಮ್. ಯಾರಾದ್ರೂ ಈಗ ನಾವೇ ಒಂದು ಸೆಂಟ್ ಅನ್ನ ಸ್ಪ್ರೇ ಮಾಡಿದಾಗ ಸ್ಕಿನ್ ಮೇಲೆ ಇರುವ ಬ್ಯಾಕ್ಟೀರಿಯಾಗಳಿಂದ ಆ ಒಂದು ಸ್ಮೆಲ್ ಬಿಡುಗಡೆ ಆಗುತ್ತೆ. ಅಂದ್ರೆ ಆ ಸ್ಮೆಲ್ ಬಿಡುಗಡೆ ಆಗ್ಲಿಕ್ಕೆ ಆ ಬ್ಯಾಕ್ಟೀರಿಯಾಗಳು ಸಹ ಕಾರಣ ಆಗಿರುತ್ತೆ. ಯಾವ ತರ ಸ್ಮೆಲ್ ಬರುತ್ತೆ ಅನ್ನೋದು ಬ್ಯಾಕ್ಟೀರಿಯಾವನ್ನ ಅವಲಂಬಿಸಿರುತ್ತೆ. ಸಿನ್ಸ್ ನೋ ಟು ಪೀಪಲ್ ಹ್ಯಾವ್ ದ ಸೇಮ್ ಸ್ಕಿನ್ ಮೈಕ್ರೋಬಿಯಂ. ಆದ್ರೆ ಯಾವುದೇ ಎರಡು ವ್ಯಕ್ತಿಗಳ ನಡುವೆ ಆ ಮೈಕ್ರೋಬಿಯಂ ಸೇಮ್ ಇರೋದಿಲ್ಲ. ಹಾಗಾಗಿ ಪರ್ಫ್ಯೂಮ್ ದಟ್ ಸ್ಮೆಲ್ ಗುಡ್ ಆನ್ ಒನ್ ಪರ್ಸನ್ ಮೈಟ್ ನಾಟ್ ಸ್ಮೆಲ್ ಆನ್ ಸೇಮ್ ಆನ್ ಅದರ್. ಒಬ್ಬರಿಗೆ ಒಂದು ಸೆಂಟ್ ಹಾಕೊಂಡಾಗ ಬರುವಂತ ಸುಗಂಧ ಮತ್ತೊಬ್ರು ಆ ಸೆಂಟನ್ನೇ ಹಾಕೊಂಡಾಗ ಬರುತ್ತೆ ಅಂತಲ್ಲ. ಯಾಕಂದ್ರೆ ಬ್ಯಾಕ್ಟೀರಿಯಾಗಳಲ್ಲಿ ಡಿಫರೆನ್ಸ್ ಇರುತ್ತೆ. ಕೀ ಬ್ಯಾಕ್ಟೀರಿಯಾ ಅಂಡ್ ಬಾಡಿ ಓಡರ್. 3 ಮೇನ್ ಬ್ಯಾಕ್ಟೀರಿಯಾ ಅಫೆಕ್ಟ್ ಬಾಡಿ ಓಡರ್. ಮುಖ್ಯವಾಗಿ ವಾಸನೆಗೆ ಸಂಬಂಧಪಟ್ಟ ಹಾಗೆ 3 ಮುಖ್ಯವಾದ ಬ್ಯಾಕ್ಟೀರಿಯಾಗಳಿರುತ್ತೆ. ಮೊದಲನೇದು ಕ್ಯೂಟಿ ಬ್ಯಾಕ್ಟೀರಿಯಂ ಆಕ್ನೇಸ್. ಇದು ಮಸ್ಕಿ ಸ್ಮೆಲ್ ಫೌಂಡ್ ಇನ್ ಆಯಿಲಿ ಏರಿಯಾಸ್. ಮುಖ್ಯವಾಗಿ ಕಸ್ತೂರಿ ವಾಸನೆ ತರ ಎಣ್ಣೆ ಅಂತ ಆಯಿಲಿ ಏರಿಯಾಗಳಲ್ಲಿ ಕಂಡು ಬರುತ್ತೆ. ಅದಾದ್ಮೇಲೆ ಕೋರಿನೋ ಬ್ಯಾಕ್ಟೀರಿಯಂ ಅಂತಂದ್ರೆ ಇದು ಪ್ರೊಡ್ಯೂಸಸ್ ಸ್ಟ್ರಾಂಗ್ ಸಲ್ಫರ್ ಸ್ಮೆಲ್ ಇನ್ ಮಾಯಿಸ್ಟ್ ಏರಿಯಾಸ್. ಮುಖ್ಯವಾಗಿ ತೇವಾಂಶ ಅಂತ ಪ್ರದೇಶದಲ್ಲಿ ಗಂಧಕದ ವಾಸನೆ ಉತ್ಪಾದನೆ ಆಗುತ್ತೆ ಈ ಬ್ಯಾಕ್ಟೀರಿಯಾದಿಂದ. ಸ್ಟ್ರೆಪ್ಟೋಲೋಕೋಕಸ್ ಎಪಿಡರ್ಮಿಡಿಸ್. ಇದು ಏನ್ ಮಾಡುತ್ತೆ, ಬ್ಯಾಲೆನ್ಸಸ್ ಬ್ಯಾಕ್ಟೀರಿಯಾ ಗ್ರೋತ್. ಮುಖ್ಯವಾಗಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ಸಮತೋಲನಗೊಳಿಸುತ್ತೆ. ಹೀಗಾಗಿ ದೀಸ್ ಬ್ಯಾಕ್ಟೀರಿಯಾ ಅಲಾಂಗ್ ವಿತ್ ಸ್ಕಿನ್ ಕಂಡೀಷನ್ ಡಿಟರ್ಮೈನ್ ಹೌ ಪರ್ಫ್ಯೂಮ್ಸ್ ಇಂಟರಾಕ್ಟ್ ವಿತ್ ದ ಸ್ಕಿನ್. ಈಗ ಒಂದು ಬ್ಯಾಕ್ಟೀರಿಯಾ, ಸ್ಕಿನ್ ಕಂಡೀಷನ್, ಇದು ಎಲ್ಲದರಿಂದಾಗಿ ಆ ಒಂದು ಸ್ಕಿನ್ ಹೇಗೆ ವಾಸನೆಯನ್ನ, ಸುಗಂಧ ದ್ರವ್ಯವನ್ನ ಯಾವ ರೀತಿ ವಾಸನೆ ಹೊರಸೂಸುತ್ತೆ, ಒಂದು ಸೆಂಟ್ ಹಾಕೊಂಡಾಗ ಯಾವ ರೀತಿ ಸ್ಮೆಲ್ ಬರುತ್ತೆ ಅನ್ನೋದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ. ನಿನ್ನೆ ಕ್ವಶನ್ ನೋಡಿ, which one of the following situations best reflects indirect transfers often talked about in media recently with reference to India? The answer: foreign company transfers shares and such shares derive their substantial value from asset located in India. ಇದಾದ್ಮೇಲೆ MCQ ಬಗ್ಗೆ ನಿನ್ನೆ ಹೇಳ್ತಾ ಇದ್ದೆ ಅಲ್ವಾ, ನಾವು ಹೇಗೆ MCQ ಗಳನ್ನ ನೋಡಬೇಕು, ಈ ವರ್ಷದ ಫಿಲ್ಮ್ಸ್ ನೋಡಾದ್ಮೇಲೆ ನಾವು ಬೇರೆ ತರ ಥಿಂಕ್ ಮಾಡಬೇಕು ಅಂತ ಹೇಳಿದ್ದೆ. ಹಾಗಾಗಿ ನೋಡಿ, ಇಲ್ಲಿರುವಂತಹ ಒಂದು ಟಾಪಿಕ್ ಇದೆಯಲ್ವಾ, ಅದ್ರ ಮೇಲೆ MCQ ನ ಕೊಟ್ಟಿದ್ದಾರೆ ಕೆಳಗೆ. ಈ ತರ ಕ್ವಶನ್ ಗಳನ್ನ ನಾವು ಜಾಸ್ತಿ ಮುಂದೆ ಪ್ರಾಕ್ಟೀಸ್ ಮಾಡಬೇಕು. ವಿತ್ ರೆಫರೆನ್ಸ್ ಟು ದ ಟೊಬ್ಯಾಕೋ ಯೂಸೇಜ್ ಪ್ಯಾಟರ್ನ್ ಇನ್ ಇಂಡಿಯಾ ಅಂಡ್ ಇಟ್ಸ್ ಇಂಪ್ಲಿಕೇಶನ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ತಂಬಾಕು ಸೇವನೆಗೆ ಸಂಬಂಧಪಟ್ಟಿದ್ದು. ಇನ್ನು ಮುಂದೆ ಎಲ್ಲ ಈ ತರ ಕ್ವಶನ್ ಬಂದಾಗ ಪಾಸ್ ಮಾಡಿ ವಿಡಿಯೋ ಪಾಸ್ ಮಾಡಿ ನೀವೇ ಓದ್ಮೇಲೆ ಎಷ್ಟು ಅರ್ಥ ಆಗುತ್ತೆ. ಯಾಕಂತಂದ್ರೆ ಇಂಗ್ಲಿಷ್ ಅರ್ಥ ಆಗೋದು ಬಹಳ ಮುಖ್ಯ. ಇಂಗ್ಲಿಷ್ ಕ್ವಶನ್ಗಳೇ ಇರುತ್ತೆ UPSC ಯಲ್ಲಿ. ಇಂಗ್ಲಿಷ್ ಮತ್ತೆ ಹಿಂದಿ ಇರುತ್ತೆ. ನಿಮ್ಗೆ ಯಾವ್ದು ಅರ್ಥ ಆಗುತ್ತೆ ಅನ್ನೋಕ್ಕಿಂತ ಅದು ಎರಡನ್ನ ನೀವೇ ಚಾಯ್ಸ್ ಮಾಡ್ಕೋಬಹುದು. ಆದ್ರೆ ಇಂಗ್ಲಿಷ್ ಈಗ ನಾವು ಕನ್ನಡದವರಾಗಿರೋದ್ರಿಂದ ಹೆಚ್ಚು ಇಂಗ್ಲಿಷ್ ನಮಗೆ ಹೆಲ್ಪ್ ಆಗಬಹುದು. ನೀವು ಹಿಂದಿಯಲ್ಲಿ ಸಹ ನಿಮ್ಗೆ ಫ್ಲೂಯೆನ್ಸಿ ಇದ್ರೆ ಅದನ್ನ ಸಹ ಅಲ್ಲಿ ಎಕ್ಸಾಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ತಂಬಾಕು ಮತ್ತೆ ಅದರ ಯೂಸೇಜ್ ಪ್ಯಾಟರ್ನ್ ಮತ್ತೆ ನಮ್ಮ ದೇಶದಲ್ಲಿ ಅದರಿಂದ ಇಂಪ್ಲಿಕೇಶನ್ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಯಾವ್ಯಾವ ಸ್ಟೇಟ್ಮೆಂಟು? ಇಂಡಿಯಾ ಇಸ್ ಹೋಮ್ ಟು ದಿ ಮೆಜಾರಿಟಿ ಆಫ್ ದಿ ವರ್ಲ್ಡ್ಸ್ ಸ್ಮೋಕ್ಲೆಸ್ ಟೊಬ್ಯಾಕೋ ಯೂಸರ್ಸ್. ಜಾಗತಿಕವಾಗಿ ಪ್ರಪಂಚ ಮಟ್ಟದಲ್ಲಿ ಹೆಚ್ಚು ಸ್ಮೋಕ್ಲೆಸ್ ಟೊಬ್ಯಾಕೋ ಯೂಸರ್ಸ್ ಇರೋದು ನಮ್ಮ ದೇಶದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ಹೌದಾ? ಯೋಚನೆ ಮಾಡಿ. ಲಂಗ್ ಕ್ಯಾನ್ಸರ್ ಇಸ್ ದಿ ಲೀಡಿಂಗ್ ಟೊಬ್ಯಾಕೋ ರಿಲೇಟೆಡ್ ಕ್ಯಾನ್ಸರ್ ಅಮಂಗ್ ಇಂಡಿಯನ್ ಮೇಲ್ಸ್. ಭಾರತದ ಪುರುಷರಲ್ಲಿ
ಕ್ಯಾನ್ಸರ್ ಜಾಸ್ತಿ ಇರೋದು ಯಾವುದು? ಲಂಗ್ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಟೊಬ್ಯಾಕೋ ಸೇವನೆಯಿಂದ ಹೆಚ್ಚು ಬರ್ತಾ ಇರೋದು ಲಂಗ್ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಅಲ್ಲಿ ನೋಡಿಲ್ಲ, ಆದ್ರೂ ಸಹ ಥಿಂಕ್ ಮಾಡಿ, ಶ್ವಾಸಕೋಶದ ಕ್ಯಾನ್ಸರ್ ಇರಬಹುದಾ? ಇನ್ನು ಡಿಸ್ಪೈಟ್ ಲೋವರ್ ಅಫೋರ್ಡೆಬಿಲಿಟಿ, cigarettes have seen the largest increase in the market share among tobacco products in India. ಈಗ ಅಫೋರ್ಡೆಬಿಲಿಟಿ ಅಂದ್ರೆ ಕೈಗೆಟುಕುವ ದರ. ಸಿಗರೇಟ್ಗೆ ಸ್ವಲ್ಪ ಜಾಸ್ತಿ ಬೆಲೆ ಇದ್ರೂ ಸಹ ಲಾರ್ಜೆಸ್ಟ್ ಇನ್ಕ್ರೀಸ್ ಇನ್ ದ ಮಾರ್ಕೆಟ್ ಶೇರ್, ಮಾರ್ಕೆಟ್ ನಲ್ಲಿ ಸಿಗರೇಟ್ಗಳ ಸಂಖ್ಯೆ ಜಾಸ್ತಿ ಇದೆ ಬೇರೆ ಬೇರೆ ಪ್ರಾಡಕ್ಟ್ ಗಳಿಗೆ ಹೋಲಿಸಿದ್ರೆ ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. A major reason for the continued affordability of tobacco is that tax hikes have significantly outpaced income growth in India. ಇಂಥ ಸ್ಟೇಟ್ಮೆಂಟ್ಗಳು ಬರುತ್ತೆ ಸಡನ್ ಆಗಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈಗಿಂದಾನೇ ಇಂಥ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಹೋಗ್ಬೇಕು. ಮೇಜರ್ ರೀಸನ್ ಫಾರ್ ದಿ ಕಂಟಿನ್ಯೂಡ್ ಅಫೋರ್ಡೆಬಿಲಿಟಿ ಆಫ್ ಟೊಬ್ಯಾಕೋ. ಮೊದಲು ಚಿಕ್ಕದಾಗಿ ಅದನ್ನ ಡಿವೈಡ್ ಮಾಡ್ಕೊಳ್ಳೋದು ಒಂದು ದೊಡ್ಡ ಸ್ಟೇಟ್ಮೆಂಟ್ ಇದ್ರೆ, ಮುಖ್ಯವಾದ ಕಾರಣ ಏನಿರಬಹುದು ಅಂತ ಕೇಳ್ತಾ ಇದ್ದಾರೆ. ಫಾರ್ ಕಂಟಿನ್ಯೂಡ್ ಅಫೋರ್ಡೆಬಿಲಿಟಿ, ಕೈಗೆಟುಕುವ ದರ ಸಿಗ್ತಾ ಇದೆಯಲ್ವಾ, ಕೈಗೆಟುಕುವ ದರದಲ್ಲೇ ಟೊಬ್ಯಾಕೋ ಸಿಗ್ತಾ ಇದೆ, ಅದಕ್ಕೆ ಮುಖ್ಯವಾದ ಕಾರಣ ಏನಿರಬಹುದು ಅಂತ ಅವ್ರು ಹೇಳ್ತಾ ಇರೋದು. ಇಲ್ಲಿ ಕೊಟ್ಟಿರೋದು ಟ್ಯಾಕ್ಸ್ ಹೈಕ್ಸ್, ಟ್ಯಾಕ್ಸ್ ಹೆಚ್ಚು ಮಾಡೋದ್ರಿಂದ. ಹ್ಯಾವ್ ಸಿಗ್ನಿಫಿಕೆಂಟ್ಲಿ ಔಟ್ ಪೇಸ್ಡ್ ಇನ್ಕಮ್ ಗ್ರೋತ್ ಇನ್ ಇಂಡಿಯಾ, ಟ್ಯಾಕ್ಸ್ ಹೈಕ್ ಮಾಡೋದ್ರಿಂದ ಇನ್ಕಮ್ ಗ್ರೋ ಆಗ್ತಾ ಇದೆಯಾ ಭಾರತದಲ್ಲಿ, ಅದರಿಂದಾಗಿ ಅಫೋರ್ಡೆಬಿಲಿಟಿ ಜಾಸ್ತಿ ಆಗಿದೆಯಾ ಟ್ಯಾಕ್ಸ್ ಹೈಕ್ ಮಾಡೋದ್ರಿಂದ? ಸ್ವಲ್ಪ ಇದು ನಿಮ್ಗೆ ಕೆಲ ಕಡೆ ಎಕ್ಸ್ಪ್ಲೇನ್ ಮಾಡ್ತೇನೆ ಇನ್ನೊಂದ್ಸಾರಿ. ಈ ಕ್ವಶನ್ ಗಳನ್ನ ನೋಡಿದಾಗ, ಇಷ್ಟೇ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಥಿಂಕ್ ಮಾಡಿ, ಪಾಸ್ ಮಾಡಿ ಬೇಕಿದ್ರೆ. ಇಲ್ಲಿ ಕೊಟ್ಟಿರೋದು ನೋಡಿ, ಯಾವುದು ಅಂತ ಕೇಳಿಲ್ಲ, ಹೌ ಮೆನಿ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಓನ್ಲಿ 1, ಓನ್ಲಿ 2, ಓನ್ಲಿ 3, ಆಲ್ 4 ಇಂಥ ಸ್ಟೇಟ್ಮೆಂಟ್ಗಳು ಬಂದಾಗ ನೀವು ಎಲಿಮಿನೇಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಎಲಿಮಿನೇಟ್ ಮಾಡೋಲಿಕ್ಕೆ ಆಗುತ್ತೆ ಅಂತಂದ್ರೆ ಬೇಸಿಕ್ ನಾಲೆಜ್ ಇರಬೇಕು. ಒಂದ್ 2 ಸ್ಟೇಟ್ಮೆಂಟ್ ಗೊತ್ತಿದ್ರೆ ಆಗೋದಿಲ್ಲ, 4 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದೆಯಾ ಅಂತ ಗೊತ್ತಿರಬೇಕು. ಹೌ ಮೆನಿ ಅಂತ ಕೇಳಿದಾಗ ಒಂದು ಕರೆಕ್ಟ್ ಇದೆ, ನಿಮಗೆ ಯಾವುದೋ ಒಂದು ಗೊತ್ತಿರುತ್ತೆ ಒಂದಂತ. ಇಲ್ಲಿ 1, 2, 3 ಅಂತ ಕೊಡ್ಲಿಲ್ಲ. ಹೌ ಮೆನಿ ಅಂತ ಕೇಳಿದಾಗ ಎಲ್ಲ ಗೊತ್ತಿದ್ರೆ ಮಾತ್ರ ಇಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಆಗೋದು. ಎಷ್ಟು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಓನ್ಲಿ 2 ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್. ಸ್ಟೇಟ್ಮೆಂಟ್ 1 ಏನೇ ಹೇಳ್ತಾ ಇತ್ತು, ಹೆಚ್ಚು ಮೆಜಾರಿಟಿ ಇರೋದು ನಮ್ಮ ದೇಶದಲ್ಲಿ ಟೊಬ್ಯಾಕೋ ಯೂಸರ್, ಸ್ಮೋಕ್ಲೆಸ್ ಟೊಬ್ಯಾಕೋ, ಮುಖ್ಯವಾಗಿ ಸ್ಮೋಕ್ಲೆಸ್ ಟೊಬ್ಯಾಕೋ ಯೂಸರ್ಸ್ ಇರೋದು ಮೆಜಾರಿಟಿ ನಮ್ಮ ದೇಶದಲ್ಲಿ. ಹೌದು, ಇಂಡಿಯಾ ಅಕೌಂಟ್ಸ್ ಫಾರ್ 70% ಆಫ್ ವರ್ಲ್ಡ್ ಸ್ಮೋಕ್ಲೆಸ್ ಟೊಬ್ಯಾಕೋ ಯೂಸರ್ಸ್. ಸ್ಟೇಟ್ಮೆಂಟ್ 2 ನೋಡಿದ್ರೆ ಅದು ಇನ್ಕರೆಕ್ಟ್. ಯಾಕಂತಂದ್ರೆ ಲಿಪ್ ಅಂಡ್ ಓರಲ್ ಕ್ಯಾನ್ಸರ್ಸ್, ನಾಟ್ ಲಂಗ್ ಕ್ಯಾನ್ಸರ್ಸ್, ಆರ್ ದಿ ಮೋಸ್ಟ್ ಕಾಮನ್ ಅಮಂಗ್ ಟೊಬ್ಯಾಕೋ ರಿಲೇಟೆಡ್ ಕ್ಯಾನ್ಸರ್ಸ್ ಇನ್ ಮೇಲ್ಸ್. ಅಲ್ಲಿ ಏನ್ ಹೇಳಿದ್ರು, ಲಂಗ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಜಾಸ್ತಿ ಇದೆ ಟೊಬ್ಯಾಕೋ ಯೂಸರ್ಗಳಲ್ಲಿ ಅಂತ ಹೇಳ್ತಾ ಇದ್ರು. ಆದ್ರೆ ಅದಲ್ಲ, ಲಿಪ್ ಮತ್ತೆ ಓರಲ್ ಕ್ಯಾನ್ಸರ್, ತುಟಿ ಮತ್ತೆ ಬಾಯಿಯ ಕ್ಯಾನ್ಸರ್ ಇದೆಯಲ್ವಾ, ಇದು ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ಇನ್ನು ಸ್ಟೇಟ್ಮೆಂಟ್ 3 ಕರೆಕ್ಟ್ ಇದೆ. ಆರ್ಟಿಕಲ್ ಅಲ್ಲಿ ಹೇಳಿದ್ದು, ಇಂಡಿಯಾ ಹ್ಯಾಸ್ ಸೀನ್ ದಿ ಲಾರ್ಜೆಸ್ಟ್ ಇನ್ಕ್ರೀಸ್ ಇನ್ ಸಿಗರೇಟ್ ಮಾರ್ಕೆಟ್ ಶೇರ್ ಗ್ಲೋಬಲಿ. ಜಾಸ್ತಿ ಸಿಗರೇಟ್ ಮಾರ್ಕೆಟ್ ಶೇರ್ ಇದೆ. ಡಿಸ್ಪೈಟ್ ಸಿಗರೇಟ್ಸ್ ಬೀಯಿಂಗ್ ಮೋರ್ ಎಕ್ಸ್ಪೆನ್ಸಿವ್ ದೆನ್ ಬೀಡೀಸ್, ಬೀಡಿಗಳಿಗಿಂತ ಸಿಗರೇಟ್ಗೆ ಬೆಲೆ ಜಾಸ್ತಿ, ಆದ್ರೂ ಸಹ ಮಾರ್ಕೆಟ್ ಶೇರ್ ಸಿಗರೇಟ್ದು ಜಾಸ್ತಿ ಇದೆ. ಇದಾದ್ಮೇಲೆ ಫೋರ್ತ್ ನೋಡಿ, ಫೋರ್ತ್ ಇನ್ಕರೆಕ್ಟ್. ಯಾಕಂತಂದ್ರೆ ಟ್ಯಾಕ್ಸ್ ಇಂದ ಏನ್ ಹೇಳಿದ್ರು ಅಲ್ಲಿ ಹೇಳಿರೋದು ಉಲ್ಟಾ. ಕರೆಕ್ಟ್ ಏನು ನಿಜವಾದ ಎಕ್ಸ್ಪ್ಲನೇಷನ್ ಅಂತಂದ್ರೆ, ಇನ್ಕಮ್ ಗ್ರೋತ್ ಆಸ್ ಔಟ್ ಪೇಸ್ಡ್ ಟ್ಯಾಕ್ಸ್ ಹೈಕ್ಸ್. ಟ್ಯಾಕ್ಸ್ ಹೈ ಮಾಡ್ತಾ ಇದ್ರು, ಇನ್ಕಮ್ ಸಹ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕೀಪಿಂಗ್ ಟೊಬ್ಯಾಕೋ ಅಫೋರ್ಡೆಬಲ್, ಇನ್ಕಮ್ ಅರ್ನ್ ಮಾಡೋದು ಜಾಸ್ತಿ ಆಗ್ತಾ ಇದ್ದ ಹಾಗೆ ಕೈಗೆಟುಕುವ ದರದಲ್ಲೇ ಇರುತ್ತೆ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡಿದ್ರು ಸಹ. ಪೀಪಲ್ಸ್ ಇನ್ಕಮ್ ಆರ್ ರೈಸಿಂಗ್ ಫಾಸ್ಟರ್ ಇನ್ ದಿ ಪ್ರೈಸಸ್ ಆಫ್ ಟೊಬ್ಯಾಕೋ ಪ್ರಾಡಕ್ಟ್ಸ್. ಈಗ ಬೀಡಿ ಸಿಗರೇಟ್ ಎಲ್ಲ ಇದೆಯಲ್ವಾ, ಇದರ ಪ್ರೈಸ್ ಜಾಸ್ತಿ ಆಗ್ತಾ ಇರೋ ದರ ಇದೆಯಲ್ವಾ, ಕಡಿಮೆ ಇದೆ. ಅರ್ನಿಂಗ್ ರೇಟ್ ಇದೆಯಲ್ವಾ, ಜನರ ಆದಾಯದ ದರ, ಅದು ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಇವನ್ ಇಫ್ ದಿ ಗವರ್ಮೆಂಟ್ ಇನ್ಕ್ರೀಸಸ್ ಟ್ಯಾಕ್ಸ್ ಆನ್ ಟೊಬ್ಯಾಕೋ ವಿಚ್ ಶುಡ್ ಮೇಕ್ ಟೊಬ್ಯಾಕೋ ಮೋರ್ ಎಕ್ಸ್ಪೆನ್ಸಿವ್, ಸರ್ಕಾರ ಈ ಟೊಬ್ಯಾಕೋ ಪ್ರಾಡಕ್ಟ್ ಗಳ ಮೇಲೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದ್ರು ಸಹ ಪೀಪಲ್ ಸ್ಟಿಲ್ ಫೈಂಡ್ ಇಟ್ ಅಫೋರ್ಡೆಬಲ್, ಆದ್ರೂ ಸಹ ಜನ ಅದನ್ನ ಖರೀದಿ ಮಾಡ್ತಾ ಇದ್ದಾರೆ. ಬಿಕಾಸ್ ದೇ ಆರ್ ಅರ್ನಿಂಗ್ ಮೋರ್ ಮನಿ, ಯಾಕಂದ್ರೆ ಅವರ ಇನ್ಕಮ್ ಸಹ ಜಾಸ್ತಿ ಆಗ್ತಾ ಇದೆ. ಇಂಥ ಕ್ವಶನ್ ಗಳನ್ನ ನಾವು ಜಾಸ್ತಿ ಸಾಲ್ವ್ ಮಾಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಅದಕ್ಕೋಸ್ಕರನೇ ಮುಂದಿನ ವಾರದಿಂದ ಜೂನ್ 2ರಿಂದ MCQ ಗಳನ್ನ ಜಾಸ್ತಿ ನೋಡ್ತಾ ಹೋಗೋಣ. ಯಾಕಂದ್ರೆ ಸಡನ್ ಆಗಿ ನೀವು ಎಕ್ಸಾಮ್ ನಲ್ಲಿ ಈ ತರದನ್ನ ನೋಡಿದ್ರೆ ಅವಾಗ ಕನ್ಫ್ಯೂಸ್ ಆಗೋಕ್ಕಿಂತ ಇಲ್ಲೇ ಕನ್ಫ್ಯೂಸ್ ಆಗಿ ಸಾಲ್ವ್ ಮಾಡ್ಕೊಳ್ಳೋದು ಒಳ್ಳೇದು. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.